ನಮಸ್ಕಾರ ಸ್ನೇಹಿತರೆ. ಕುಂಭಕರ್ಣನ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಅತಿಯಾದ ನಿದ್ರಾವಸ್ಥೆಯ ವ್ಯಕ್ತಿ ಎನ್ನುವುದು. ರಾಕ್ಷಸ ಕುಲದವನಾದ ಇವನು ರಾವಣನ ಕಿರಿಯ ಸೋದರ. ದೈತ್ಯಾಕಾರದ ದೇಹ ಹಾಗೂ ಅತಿಯಾದ ಹಸಿವನ್ನು ಹೊಂದಿದ್ದ ವ್ಯಕ್ತಿ. ಇವನಿಗೆ ಹಸಿವಾದರೆ ಅದೊಂದು ಭಯಾನಕ ಸನ್ನಿವೇಶವಾಗುತ್ತಿತ್ತು. ಕೆಲವೊಮ್ಮೆ ಅವನ ವರ್ತನೆಗಳು ಅತಿರೇಕಕ್ಕೆ ಇರುತ್ತಿತ್ತು. ತನ್ನ ಶಕ್ತಿಯನ್ನು ತೋರಿಸಲು ಹಾಗೂ ಇದರಲ್ಲಿ ತನ್ನ ಬಗ್ಗೆ ಭಯ ಹುಟ್ಟಿಸಬೇಕೆನ್ನುವ ಕಾರಣಕ್ಕಾಗಿ ಅವನು ಹಲವಾರು ವ್ಯಕ್ತಿಗಳನ್ನೇ ನುಂಗಿ ಹಾಕುತ್ತಿದ್ದನು. ಆದರೆ ಒಂದು ವಿಷಯ, ಅವನು ಧರ್ಮನಿಷ್ಠ, ಬುದ್ಧಿವಂತ ಹಾಗೂ ಧೈರ್ಯಶಾಲಿ ಎಂದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಪ್ರಾಚೀನ ಭಾರತೀಯ ಮಹಾಕಾವ್ಯವಾದಂತಹ ರಾಮಾಯಣದ ಪ್ರಕಾರ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನು ಕುಂಭಕರ್ಣನನ್ನ ಕಂಡರೆ ಅಸೂಯೆ ಪಡುತ್ತಿದ್ದನು. ಏಕೆಂದರೆ ಕುಂಭಕರ್ಣನು ಅಧಿಕಾರದಲ್ಲಿ ಸರ್ವೋಚ್ಚನನು, ಅಸಾಧಾರಣ ಜ್ಞಾನವುಳ್ಳವನು ಮತ್ತು ನೀತಿವಂತನು ಆಗಿದ್ದನು. ಅವನು ಕೈಗೊಳ್ಳುವ ನಿರ್ಧಾರಗಳು ಹಾಗೂ ವಿಷಯಗಳು ವಸ್ತುನಿಷ್ಠೆಯಿಂದ ಕೂಡುತ್ತಿದ್ದವು. ದಂತಕಥೆಯ ಪ್ರಕಾರ ರಾವಣನಿಗೆ ಅವನ ತಂದೆ ವಿಶ್ರವನು ತನ್ನ ಅಣ್ಣ ಕುಬೇರನಂತೆ ದೇವರಿಂದ ಸಂಪತ್ತಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬೇಕೆಂದು ಅವನಿಗೆ ಆಜ್ಞೆ ನೀಡಿದ್ದನು. ಈ ನಿಟ್ಟಿನಲ್ಲಿಯೇ ರಾವಣನು ತನ್ನ ಸೋದರರಾದ ವಿಭೀಷಣ ಮತ್ತು ಕುಂಭಕರ್ಣನಲ್ಲಿ ಬ್ರಹ್ಮನನ್ನು ಮೆಚ್ಚಿಸುವಂತೆ ದೀರ್ಘಕಾಲದ ತೀವ್ರವಾದ ಧ್ಯಾನ ಹಾಗೂ ತಪಸ್ಸನ್ನು ಮಾಡಬೇಕೆಂದು ಆಜ್ಞೆ ಮಾಡುತ್ತಾನೆ. ಅಣ್ಣನ ಆಜ್ಞೆಯಂತೆ ಕುಂಭಕರ್ಣನು ದೀರ್ಘ ಸಮಯದ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸುತ್ತಾನೆ. ಕುಂಭಕರ್ಣನು ದೇವತೆಗಳ ರಾಜನಾದರೆ ಸ್ವರ್ಗಲೋಕದಲ್ಲಿ ತೊಂದರೆ ಉಂಟಾಗುತ್ತದೆ ಎನ್ನುವ ಉದ್ದೇಶದಿಂದ ಅವನ ನಾಲಿಗೆಯನ್ನು ಸರಸ್ವತಿ ದೇವಿಯು ಇಂದ್ರನ ಕೋರಿಕೆಯಂತೆ ಕುಂಭಕರ್ಣನ ನಾಲಿಗೆಯನ್ನು ಕಟ್ಟು ಹಾಕಲು ಬೇಡಿಕೊಳ್ಳುತ್ತಾನೆ. ಕುಂಭಕರ್ಣನು ದೇವತೆಗಳ ರಾಜನಾದರೆ ಸ್ವರ್ಗಲೋಕದಲ್ಲಿ ತೊಂದರೆ ಉಂಟಾಗುತ್ತದೆ. ಹೀಗಾಗಿ ಇಂದ್ರನು ಸರಸ್ವತಿಯಲ್ಲಿ ಕುಂಭಕರ್ಣ ನಾಲಿಗೆಯನ್ನು ಕಟ್ಟಹಾಕಬೇಕೆಂದು ಕೇಳಿಕೊಳ್ಳುತ್ತಾನೆ. ಈ ಹಿನ್ನೆಲೆಯಲ್ಲಿ ದೇವಿ ಸರಸ್ವತಿಯು ಕುಂಭಕರ್ಣ ನಾಲಿಗೆಯಲ್ಲಿ ಕಟ್ಟಿ ಹಾಕುತ್ತಾಳೆ. ಹೀಗಿರುವಾಗ ಕುಂಭಕರ್ಣ ಬ್ರಹ್ಮನಲ್ಲಿ ವರ ಕೇಳುವಾಗ ಇಂದ್ರಾಸನ ಅಂದರೆ ಇಂದ್ರನ ಸಿಂಹಾಸನವನ್ನು ಕೇಳುವ ಬದಲು ನಿದ್ರಾಸನ ಅಂದರೆ ಮಲಗುವ ಆಸನ ಎಂದು ಹೇಳಿಬಿಡುತ್ತಾನೆ. ಅವನು ದೇವತೆಗಳ ಸರ್ವನಾಶ ಮಾಡಲು ಉದ್ದೇಶಿಸುತ್ತಾನೆ. ನಾಲಿಗೆಯನ್ನು ಕಟ್ಟಿ ಹಾಕಿದ್ದರಿಂದ ನಿದ್ರಾವಸ್ಥೆಯನ್ನು ಕೇಳಿದ್ದರಿಂದ ಅವನು ಯಾವಾಗಲೂ ನಿದ್ರೆ ಮಾಡುವಂತಹ ವರವನ್ನು ಬ್ರಹ್ಮನು ಅವನಿಗೆ ಆಶೀರ್ವದಿಸುತ್ತಾನೆ. ಆದರೆ ಅವನ ಸೋದರ ರಾವಣ ಬ್ರಹ್ಮನಲ್ಲಿ ಅವನಿಗೆ ಸಿಕ್ಕಿರುವ ವರ ಸರಿಯಲ್ಲ, ಅದು ಶಾಪ. ಈ ಶಾಪದಿಂದ ಮುಕ್ತಿಗೊಳಿಸಬೇಕೆಂದು ಪದೇ ಪದೇ ಕೇಳಿಕೊಳ್ಳುತ್ತಾನೆ. ಇದೇ ಕಾರಣ ಬ್ರಹ್ಮನು ಅವನಿಗೆ ಆ ಶಾಪದಲ್ಲಿ ಸ್ವಲ್ಪ ಬದಲಾವಣೆ ಮಾಡುತ್ತಾನೆ. ಅದೇನೆಂದರೆ ಕುಂಭಕರ್ಣನು 6 ತಿಂಗಳು ನಿದ್ರೆ ಹಾಗೂ 6 ತಿಂಗಳ ಎಚ್ಚರದಿಂದ ಇರುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಹೀಗಾಗಿ ಕುಂಭಕರ್ಣನು 6 ತಿಂಗಳ ಕಾಲ ಮಲಗಿರುತ್ತಾನೆ ಮತ್ತು ಎದ್ದಾಗ ಅತಿಯಾದ ಹಸಿವಿನಿಂದ ಬಳಲುತ್ತಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಿರುವ ಎಲ್ಲ ಮನುಷ್ಯರನ್ನು ಸಹ ತಿಂದು ಹಾಕುವ ಪ್ರಯತ್ನ ಮಾಡುತ್ತಾನೆ. ಪುರಾಣಗಳ ಪ್ರಕಾರ ಕುಂಭಕರ್ಣನು ಅತ್ಯಂತ ಶಕ್ತಿಶಾಲಿ. ಇಡೀ ಜಗತ್ತಿನಲ್ಲಿ ಅವನನ್ನು ಸೋಲಿಸಲು ಹಾಗೂ ಸವಾಲನ್ನು ಒಡ್ಡಲು ಯಾರಿಂದಲೂ ಸಾಧ್ಯವಿರುವುದಿಲ್ಲ. ಅವನು ಒಂದು ದಿನ ಎಚ್ಚರವಾದರೆ ದಿನವಿಡೀ ತಿನ್ನುತ್ತಾನೆ ಇರುತ್ತಾನೆ. ಊಟವನ್ನು ಮದ್ಯಸಾರದೊಂದಿಗೆ ಸರಿಯಾಗಿ ತಿನ್ನುತ್ತಿರುತ್ತಾನೆ. ನಂತರ ನಿದ್ರೆಗೆ ಜಾರಿದರೆ 6 ತಿಂಗಳ ಕಾಲ ಅವನು ಮಲಗುತ್ತಿದ್ದನು. ಕುಂಭಕರ್ಣ ಒಂದು ಸರಿ ನಿದ್ರೆಯಿಂದ ಎದ್ದರೆ 2,000 ಕೊಡ ನೀರನ್ನು ಕುಡಿಯುತ್ತಿದ್ದ. ಅವನು ಎಚ್ಚರಗೊಂಡಾಗ ಅವನ ಸುತ್ತಲೂ ಅವ್ಯವಸ್ಥೆ ಹಾಗೂ ವಿನಾಶಗಳು ಸಂಭವಿಸುತ್ತಿದ್ದವು. ರಾಮ ಮತ್ತು ರಾವಣ ನಡುವಿನ ಯುದ್ಧ ಪ್ರಾರಂಭವಾದಾಗ ವಾನರ ಸೈನ್ಯವು ರಾವಣನ ಸೈನ್ಯದ ಅನೇಕ ಸೈನಿಕರನ್ನು ಕೊಂದಿತ್ತು. ಆಗ ರಾವಣನಿಗೆ ತನ್ನ ಸೋದರ ಸಹಾಯ ಅವಶ್ಯಕವಾಗಿತ್ತು. ಹೀಗಾಗಿ ಕುಂಭಕರ್ಣನು ಎಬ್ಬಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ಕುಂಭಕರ್ಣನನ್ನು ಅಷ್ಟು ಎಬ್ಬಿಸುವುದು ಸುಲಭವಾದ ಸಂಗತಿ ಇರಲಿಲ್ಲ. ಆನೆಗಳ ಸೈನ್ಯ, ಒಂಟೆಗಳ ಸೈನ್ಯ, ಹೀಗೆ ದೈತ್ಯ ಪ್ರಾಣಿಗಳ ಸಹಾಯದಿಂದ ಅವನನ್ನು ಎಚ್ಚರಗೊಳಿಸಲಾಗುತ್ತಿತ್ತು. ಹಲವಾರು ಬಾಣಗಳನ್ನು ಅವನಿಗೆ ಬಿಡಲಾಗುತ್ತಿತ್ತು. ಆ ಬಾಣಗಳು ಅವನಿಗೆ ಸೊಳ್ಳೆಯ ಸಮಾನವಾಗಿತ್ತು ಅಷ್ಟೇ. ರಾವಣನು ಕುಂಭಕರ್ಣನಿಗೆ ಎಚ್ಚರಗೊಳಿಸಿದ ನಂತರ ರಾವಣ ಮತ್ತು ರಾಮನ ನಡುವಿನ ಯುದ್ಧ ಸಂಗತಿಯು ಅವನಿಗೆ ತಿಳಿಸಲಾಗುತ್ತದೆ. ಆಗ ಕುಂಭಕರ್ಣನು ರಾವಣನಿಗೆ ನೀನು ಮಾಡಿರುವುದು ತಪ್ಪು ಎಂದು ಮನವರಿಕೆ ಮಾಡಲು ಪ್ರಯತ್ನ ಮಾಡುತ್ತಾನೆ. ಆದರೆ ರಾವಣನು ತಾನು ಮಾಡಿದ್ದೇ ಸರಿ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಕುಂಭಕರ್ಣನು ಆಗ ಜಗಜ್ಜನನಿಯನ್ನು ಅಪಹರಿಸಿದ ನಂತರ ನೀವು ನಮಗೆ ಸಂತೋಷ ನಿರೀಕ್ಷಿಸಿದರೆ, ಆಗ ಕುಂಭಕರ್ಣನು ಒಂದು ಮಾತು ಹೇಳುತ್ತಾನೆ, ನೀನು ಜಗಜ್ಜನನಿಯನ್ನು ಅಪಹರಿಸಿದ್ದೀಯಾ, ಇದರಿಂದ ಈ ರಾಜ್ಯಕ್ಕೆ ಆಗಲಿ ನಮ್ಮ ಪರಿವಾರಕ್ಕೆ ಆಗಲಿ
ಯಾವುದೇ ತರಹದ ಒಳ್ಳೆಯದು ಆಗುವುದಿಲ್ಲ, ವಿಪರೀತವಾದ ಅನಾಹುತವನ್ನು ನಾವು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಾನೆ. ಆಗ ಕುಂಭಕರ್ಣ ರಾವಣನಿಗೆ ಹೇಳುತ್ತಾನೆ, ರಾಮನಲ್ಲಿ ಕ್ಷಮೆಯಾಚಿಸಿ ಸೀತೆಯನ್ನು ಒಪ್ಪಿಸಿ. ಹೀಗೆ ಮಾಡುವುದರಿಂದ ನಾವು ನಮ್ಮ ರಾಕ್ಷಸ ಕುಲವನ್ನು ಉಳಿಸಿಕೊಳ್ಳಬಹುದು, ಅಲ್ಲದೆ ಇದೇ ನಮಗೆ ಏಕೈಕ ಮಾರ್ಗ ಎಂದು ಹೇಳುತ್ತಾನೆ. ಆದರೆ ರಾವಣನು ಅವನ ಮಾತನ್ನು ನಿರಾಕರಿಸುತ್ತಾನೆ. ಹೀಗಾಗಿ ಕುಂಭಕರ್ಣ ತನ್ನ ಸೋದರನ ಪರವಾಗಿ ನಿಂತು ಯುದ್ಧ ಮಾಡುವ ಅನಿವಾರ್ಯತೆ ಒದಗಿ ಬರುತ್ತದೆ. ಕುಂಭಕರ್ಣನಿಗೆ ರಾಮನ ವಿರುದ್ಧ ನಿಂತು ಯುದ್ಧ ಮಾಡುವುದು ಸ್ವಲ್ಪವೂ ಇಷ್ಟ ಇರುವುದಿಲ್ಲ. ತಾವು ಮಾಡುವುದು ಅಧರ್ಮ ಎನ್ನುವುದು ಅವನಿಗೆ ಮೊದಲೇ ತಿಳಿದಿತ್ತು. ಆದರೆ ಸೋದರನ ಜೊತೆ ನಿಂತು ಹೋರಾಡುವುದು ಅನಿವಾರ್ಯವಾಗಿತ್ತು. ರಾಮನು ವಿಷ್ಣುವಿನ ಅವತಾರ. ಯುದ್ಧದಲ್ಲಿ ಅವನನ್ನು ಸೋಲಿಸುವುದು ಅಸಾಧ್ಯ ಎಂಬ ಸಂಗತಿ ಅವನಿಗೆ ಮೊದಲೇ ಅರಿವಿತ್ತು. ಎಲ್ಲದರ ಹೊರತಾಗಿಯೂ ರಾವಣನ ಸೈನ್ಯ ಯುದ್ಧ ಭೂಮಿಗೆ ಹೋಗಿತ್ತು. ಕುಂಭಕರ್ಣನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು. ಅವನ ಶಕ್ತಿ ಹಾಗೂ ಯುಕ್ತಿಯಿಂದ ರಾಮನ ಸೈನ್ಯದ ಮೇಲೆ ಸಾಕಷ್ಟು ಹಾನಿ ಮಾಡುತ್ತಾನೆ. ಹನುಮಂತನನ್ನು ಕೂಡ ಅವನು ಗಾಯಗೊಳಿಸುತ್ತಾನೆ. ಸುಗ್ರೀವನನ್ನು ಪ್ರಜ್ಞಾಹೀನ ಮಾಡುತ್ತಾನೆ. ಆದರೆ ಅವನು ರಾಮನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ರಾಮನಿಂದಲೇ ಅವನು ಹತನಾಗುತ್ತಾನೆ. ಅಂದ ಹಾಗೆ ಕುಂಭಕರ್ಣನಿಗೆ ಕುಂಭ ಮತ್ತು ನಿಕುಂಭ ಎನ್ನುವ 2 ಗಂಡು ಮಕ್ಕಳಿದ್ದರು. ಅವರು ರಾಮನ ವಿರುದ್ಧ ಯುದ್ಧ ಮಾಡುವಾಗ ಮರಣ ಹೊಂದುತ್ತಾರೆ. ಕುಂಭಕರ್ಣನಿಗೆ ಪುಣ್ಯ, ಪಾಪ, ಧರ್ಮ, ಕರ್ಮಗಳ ಬಗ್ಗೆ ಯಾವುದೇ ಸಂಬಂಧ ಇರಲಿಲ್ಲ. ಅವನು 6 ತಿಂಗಳ ಮಲಗುತ್ತಿದ್ದ, ಮತ್ತೆ 6 ತಿಂಗಳ ಎಚ್ಚರವಾಗುತ್ತಿದ್ದ. ಎಚ್ಚರವಾಗಿರುವಾಗ ತನ್ನ ಹೃದಯ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದ. ತನ್ನ ಸಂಬಂಧಿಕರನ್ನು ಭೇಟಿಯಾಗುವುದು ಹಾಗೂ ಅವರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯುವುದು ಅವನ ರೂಢಿಯಾಗಿತ್ತು. ಆದರೆ ಅವನು ರಾಕ್ಷಸ ಕುಲದಲ್ಲಿ ಜನಿಸಿದ್ದರಿಂದ ಅವನಿಗೆ ರಾಕ್ಷಸ ಪಟ್ಟ ದೊರೆತಿತ್ತು. ಅವನು ಅನಗತ್ಯವಾದ ಯಾವುದೇ ಹಿಂಸೆಯನ್ನು ಮಾಡುತ್ತಿರಲಿಲ್ಲ. ಹೀಗಾಗಿ ನಾರದ ಮುನಿಗಳು ಅವನಿಗೆ ತತ್ವಶಾಸ್ತ್ರ ಎಲ್ಲ ಅಂಶಗಳನ್ನು ಕಲಿಸಿಕೊಡುತ್ತಿದ್ದರು. ಈ ಹಿನ್ನೆಲೆಯಲ್ಲಿಯೇ ಸೋದರನಾದ ರಾವಣನಿಗೆ ಅವನು ತಪ್ಪು ಹಾಗೂ ಅಧರ್ಮದ ಸಂಗತಿಯ ಬಗ್ಗೆ ಪದೇ ಪದೇ ಹೇಳಲು ಪ್ರಯತ್ನ ಪಡುತ್ತಿದ್ದ. ಕೊನೆಯದಾಗಿ ರಾಮನ ವಿರುದ್ಧ ಯುದ್ಧ ಮಾಡಿ ಅವನಿಂದ ಕೊನೆಗೆ ಆ ಸಾವಿನಿಂದಲೇ ಅವನಿಗೆ ಮೋಕ್ಷ ದೊರೆಯುತ್ತದೆ ಹಾಗೂ ಅವನ ಶಾಪ ಕೂಡ ಪರಿಹಾರವಾಗುತ್ತದೆ. ಕುಂಭಕರ್ಣನ ಪಾತ್ರವನ್ನು ಮಹಾಭಾರತದ ದುರ್ಯೋಧನ ಸೋದರನಾದ ವಿಕರ್ಣನಿಗೆ ಹೋಲಿಸಲಾಗುತ್ತದೆ. ಏಕೆಂದರೆ ವಿಕರ್ಣ ಹಾಗೂ ಕುಂಭಕರ್ಣ ಇಬ್ಬರಿಗೂ ತನ್ನ ಸೋದರರ ಅಧರ್ಮದಿಂದ ಯುದ್ಧ ಮಾಡುತ್ತಾರೆ ಎನ್ನುವುದು ತಿಳಿದು ಬರುತ್ತದೆ. ಆದರೆ ಕರ್ತವ್ಯದ ಸಂಕೇತವಾಗಿ ಅವರು ಸೋದರರ ಪರವಾಗಿ ನಿಂತು ಹೋರಾಡುತ್ತಾರೆ. ಯುದ್ಧದಲ್ಲಿ ಎದುರಾಳಿಗಳ ವಿರುದ್ಧ ಉತ್ತಮ ದಾಳಿಯನ್ನು ಸಹ ಮಾಡುತ್ತಾರೆ. ನಂತರ ಯುದ್ಧದಲ್ಲಿ ಮರಣವನ್ನು ಕೂಡ ಹೊಂದುತ್ತಾರೆ. ಹೀಗಾಗಿ ಸಾವಿನ ಮೂಲಕ ಅವರಿಗೆ ತಮ್ಮ ಆತ್ಮಕ್ಕೆ ಮುಕ್ತಿ ಕೂಡ ದೊರೆಯುತ್ತದೆ.